ಆತ್ಮೀಯರೇ ನಮಸ್ಕಾರ. ಎಲ್ಲ ಅಧ್ಯಾತ್ಮ ಪ್ರಿಯರಿಗೆ ಚಕ್ರಯೋಗ ಫೌಂಡೇಶನ್ನಿಂದ ಡಾಕ್ಟರ್ ಚಕ್ರಯೋಗಿ ಗುರೂಜಿಯಾದ ನಾನು ಸ್ವಾಗತ ಕೋರ್ತಾ ಇದ್ದೇನೆ. ಆತ್ಮೀಯರೇ, 7 ಚಕ್ರಗಳು, 7 ಅಂತರಂಗದಲ್ಲಿರುವ ಸಂಪತ್ತುಗಳು. ಪ್ರತಿಯೊಬ್ಬ ಮಾನವರಲ್ಲೂ 7 ಸಂಪತ್ತುಗಳಿದೆ. ಆ 7 ಸಂಪತ್ತುಗಳನ್ನು ಸಂಪದ್ಭರಿತವಾಗಿ ನಾವು ಮಾಡಿಕೊಂಡು ಈ ಮಾನವ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಅಂದರೆ 7 ಚಕ್ರಗಳು ಪಾಸಿಟಿವ್ ಆಗಿರಬೇಕು. ಎಷ್ಟೋ ಜನರಿಗೆ ಈ ಚಕ್ರಗಳ ಬಗ್ಗೆ ಮಾಹಿತಿ ಇಲ್ಲ. ಹಾಗಾಗಿ ಈ ಒಂದು ಚಾನಲ್ ಮೂಲಕ, ಪ್ರಜಾಧನಿಯ ಚಾನಲ್ ಮೂಲಕ ಇದು ಎಲ್ಲರಿಗೂ ತಲುಪಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಚಕ್ರಗಳ ಬಗ್ಗೆ ನಾನು ಸುಸ್ಪಷ್ಟವಾಗಿ ಮಾಹಿತಿ ಕೊಡ್ತಾ ಇದ್ದೇನೆ. ನೀವು ತಿಳ್ಕೊಳ್ಳಿ, ನಿಮ್ಮ ಆತ್ಮೀಯರಿಗೆ ಇದನ್ನು ಹಂಚ್ಕೊಳ್ಳಿ. 7 ಚಕ್ರಗಳು, 7 ಸಂಪತ್ತುಗಳು. ಏನು 7 ಸಂಪತ್ತುಗಳು, ಏನು 7 ಚಕ್ರಗಳು ಅಂತ ಇಷ್ಟೊಂದು ಡೀಪಾಗಿ ಹೇಳ್ತಾ ಇದ್ದಾರಲ್ಲ ಗುರುಗಳು ಅಂತಂದರೆ, ಇದು 100% ಸತ್ಯ, ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಇದೇ ವಿದ್ಯೆ ನಮ್ಮ ದೇಶದ್ದೇ ವಿದ್ಯೆ. ಇದು ರಿಸರ್ಚ್ ಮಾಡಿ ಬೇರೆ ದೇಶಗಳಲ್ಲೆಲ್ಲ ಹರಡ್ತಾ ಇದ್ದಾರೆ. ಭಾರತೀಯರಿಗೆ ಇದು ಕಡಿಮೆ ಮಾಹಿತಿ ಇದೆ. ನಾವೆಲ್ಲರೂ ಎಚ್ಚೆತ್ಕೋಬೇಕು. 7 ಚಕ್ರಗಳ ಸಂಪತ್ತುಗಳನ್ನು ಅನುಭವಿಸಿ ನಾವೆಲ್ಲ ಚಕ್ರವರ್ತಿಗಳಾಗಿ ಬಾಳ್ಬೋದು, ಅಂತರಂಗದ ಚಕ್ರವರ್ತಿಗಳು. ಆ 7 ಸಂಪತ್ತುಗಳು ಏನು? 72 ದೇಶಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ರಚಾರ ನಡೀತಾ ಇದೆ. ಭಾರತೀಯರಿಗೆ ಇದರ ಅನುಭವ ಆಗಲೇಬೇಕು ಅನ್ನೋದು ನಮ್ಮ ಫೌಂಡೇಶನ್ ಉದ್ದೇಶ. ಹಾಗಾಗಿ ಆತ್ಮೀಯರೇ, 7 ಸಂಪತ್ತುಗಳು ಅಂದರೆ ನಮ್ಮ ಸೊಂಟದ ಭಾಗದಲ್ಲಿ ಒಂದು ಸಂಪತ್ತಿದೆ, ಸೊಂಟದ ಮೇಲ್ಭಾಗದಲ್ಲಿ ಒಂದು ಸಂಪತ್ತಿದೆ, ಹೊಟ್ಟೆಯ ಭಾಗದಲ್ಲಿ ಒಂದು ಸಂಪತ್ತಿದೆ, ಹೃದಯ ಭಾಗದಲ್ಲಿ ಒಂದು ಸಂಪತ್ತು, ಈ ಕುತ್ತಿಗೆಯ ಭಾಗದಲ್ಲಿ ಒಂದು ಸಂಪತ್ತಿದೆ, ಹಣೆಯ ಭಾಗದಲ್ಲಿ ಇನ್ನೊಂದು ಸಂಪತ್ತು, ಮತ್ತು ಈ ಬ್ರಹ್ಮರಂಧ್ರದ ಭಾಗದಲ್ಲಿ ಇನ್ನೊಂದು ಈ 7 ಸಂಪತ್ತುಗಳು ಪ್ರತಿಯೊಂದು ಮಗುವಿಂದ ತನ್ನ ಜೀವನದ ಅಂತ್ಯ ಆಗೋವರೆಗೂ ಈ ಪವರ್ ಇರುತ್ತೆ. ಆ ಸಂಪತ್ತುಗಳನ್ನು ಹೇಗೆ ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕು ಅನ್ನೋದು ತಿಳ್ಕೊಬೇಕಾಗಿರೋದು ಬಹಳ ಮುಖ್ಯ, ಸತ್ಯವಾದ ವಿಷಯ. 7 ಸಂಪತ್ತುಗಳು ಯಾವುದು? ಎಲ್ಲರಿಗೂ ಮುಖ್ಯವಾಗಿ ಬೇಕಾಗಿರೋದು ಹಣಕಾಸಿನ ಸಂಪತ್ತು. ಎಲ್ಲಿದೆ? ಸೊಂಟದ ಭಾಗದಲ್ಲಿ ಮೂಲಾಧಾರ ಚಕ್ರದಲ್ಲಿದೆ. ಅದಕ್ಕೆ ಮೂಲಾಧಾರ ಚಕ್ರ ಅಂತಾರೆ. ಆ ಮೂಲಾಧಾರ ಚಕ್ರದ ಶಕ್ತಿ ಏನು? ಇಡೀ ಜೀವನಕ್ಕೆ ಆಧಾರ. ಅದಕ್ಕೆ ಮೂಲ ಮತ್ತು ಆಧಾರ. ಫೈನಾನ್ಷಿಯಲ್ ಪವರ್ ಇದೆ ಈ ಚಕ್ರದಲ್ಲಿ, ಮತ್ತು ಫಿಸಿಕಲ್ ಪವರ್ ಇರುತ್ತೆ. ಈ ಒಂದು ಬಿಲ್ಡಿಂಗ್ ನಿಂತಿರೋದು ಯಾವುದ್ರ ಮೇಲೆ? ಒಂದು ಬೇಸ್, ಅಡಿಪಾಯದ ಮೇಲೆ. ಹಾಗೆ ನಮ್ಮ ಈ ಜೀವನ ನಿಂತಿರೋದು ಈ ಅಡಿಪಾಯದ ಮೇಲೆ. ಅದಕ್ಕೆ ಮೂಲಾಧಾರ ಚಕ್ರ, ರೂಟ್ ಚಕ್ರ ಅಂತಾರೆ. ರೂಟ್ಗಳು ವೀಕ್ ಆದರೆ ಮರ ಕೆಳಗಡೆ ಬಿದ್ದು ಹೋಗುತ್ತೆ. ಹಾಗೆ ನಮ್ಮ ರೂಟ್ ಚಕ್ರ ವೀಕ್ ಆದರೆ ನಾವು ಬೆಡ್ ರಿಡನ್ ಆಗಿಬಿಡ್ತೀವಿ. ಅದಕ್ಕೆ ಮೂಲಾಧಾರ ಚಕ್ರವನ್ನು ಪ್ರತಿಯೊಬ್ಬರೂ ಸ್ಟ್ರಾಂಗ್ ಮಾಡ್ಕೊ, ಹೆಣ್ಣು ಗಂಡು ಭೇದ ಇಲ್ಲದೆ ಎಲ್ಲರೂ ಸ್ಟ್ರಾಂಗ್ ಮಾಡಿಕೊಂಡ್ರೆ ಅವರ ಜೀವನ ಸುಂದರವಾಗಿ ಶ್ರೇಷ್ಠವಾಗಿರುತ್ತೆ. ಮೂಲಾಧಾರ ಚಕ್ರ ಫೈನಾನ್ಷಿಯಲ್ ಪವರ್ ಇರುತ್ತೆ. ಅದಕ್ಕೆ ಹಣಕಾಸಿನ ಸಂಪತ್ತು ಮೂಲಾಧಾರ. ಸಂಸಾರದ ಸಂಪತ್ತು ಸೊಂಟದ ಭಾಗದಿಂದ 2 ಇಂಚ್ ಮೇಲ್ಭಾಗದಲ್ಲಿರುತ್ತದಕ್ಕೆ ಸ್ವಾಧಿಷ್ಠಾನ ಚಕ್ರ. ಸಂಸಾರದ ಸಂಪತ್ತು, ಇಡೀ ಸಂಸಾರ ಪ್ರೀತಿಯಿಂದ, ಶಾಂತಿಯಿಂದ, ಸಮೃದ್ಧಿಯಿಂದ ಬಾಳಬೇಕಂದ್ರೆ ಪ್ರತಿಯೊಬ್ಬ ಸದಸ್ಯರ ಆ ಚಕ್ರ ಪಾಸಿಟಿವ್ ಇರಬೇಕು, ಸಕಾರಾತ್ಮಕವಾಗಿರಬೇಕು. ಆ ಮನೆ ನಂದಗೋಕುಲವಾಗುತ್ತೆ, ಸಾಮರಸ್ಯದಿಂದ ತುಂಬಿರುತ್ತೆ, ವಂಶ ಪಾರಂಪರ್ಯವಾಗಿ ಅವರೆಲ್ಲರೂ ಚೆನ್ನಾಗಿ ಬಾಳ್ಬೋದು. ಆ ಚಕ್ರ ಹೇಗಿದೆ? ಪ್ರತಿಯೊಬ್ಬ ಸದಸ್ಯರ ಚಕ್ರ ಆ ಜೀವನವನ್ನು ನಡೆಸಲಿಕ್ಕೆ ಅದು ದಾರಿ ತೋರಿಸುತ್ತೆ. ಸುಂದರವಾದ ಜೀವನ, ಒಳ್ಳೆಯ ಒಂದು ಸಂಬಂಧಗಳು ಕೂಡ ಬರುತ್ತೆ, ಒಳ್ಳೆಯ ಸಂಸಾರವನ್ನು ನಡೆಸ್ಕೊತ ಹೋಗ್ಬೋದು ಮಕ್ಕಳು, ತಂದೆ ತಾಯಿ ಆದಿಯಾಗಿ. ಹಾಗಾಗಿ ಸ್ವಾಧಿಷ್ಠಾನ ಚಕ್ರ ಪಂಚಭೂತಗಳಲ್ಲಿ 2ನೇ ತತ್ವ, ಅದು ಜಲತತ್ವ. ಮೊದಲನೇದು ಭೂಮಿ ತತ್ವ. 7 ಬಣ್ಣಗಳೂ ಇದೆ. ಇದೆಲ್ಲವನ್ನು ಮುಂದಿನ ಎಪಿಸೋಡಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತೀನಿ ನಾನು. ಎಲ್ಲ ತಿಳ್ಕೊಳ್ಳಿ. ಯಾರಿಗೂ ಇದು ಒಬ್ಬರಿಗೆ ಮೀಸಲಲ್ಲ, ಎಲ್ಲರಿಗೂ ತಿಳ್ಕೊಬೇಕಾಗಿರೋದು. ಹಾಗಾಗಿ ಸಂಸಾರದ ಸಂಪತ್ತೆಲ್ಲಿದೆ? ಸ್ವಾಧಿಷ್ಠಾನ ಚಕ್ರ. ಆ ಚಕ್ರ ವೀಕಾದ ಸಂಸಾರದಲ್ಲಿ ಸಂಪತ್ಭರಿತವಾದ ಶಾಂತಿ, ನೆಮ್ಮದಿ ಎಲ್ಲ ಹಾಳಾಗ್ಬಿಡುತ್ತೆ. ಕಾರಣ ಕ್ಲ್ಯಾಶಸ್, ಜಗಳ, ಒತ್ತಡ, ನೋವುಗಳಲ್ಲಿ ಸಿಗಾಕೊಂಬಿಡೋದು. ಅದನ್ನು ನೀವು ಹೊರಬರಬೇಕಂದ್ರೆ ಸ್ವಾಧಿಷ್ಠಾನ ಚಕ್ರ ಭದ್ರ ಬುನಾದಿ ಹಾಕ್ಕೋಬೇಕು. ಆ ಮನೆ 100 ವರ್ಷಗಳ ಕಾಲ ಚೆನ್ನಾಗಿ ಬದುಕ್ಬೋದು. ಇದು ವಾಸ್ತವ, ರಿಯಲಿಸ್ಟಿಕ್. ಹಾಗಾಗಿ ಸ್ವಾಧಿಷ್ಠಾನ ಚಕ್ರ ನನ್ನ ಇಷ್ಟದ ಚಕ್ರ, ನನ್ನ ಸಂಸಾರದ ಚಕ್ರ, ನನ್ನ ಗಂಡನ ಚಕ್ರ, ನನ್ನ ಹೆಂಡತಿಯ ಚಕ್ರ, ನನ್ನ ಮಕ್ಕಳ ಚಕ್ರ. ಪ್ರತಿಯೊಂದಕ್ಕೂ ಆಧಾರ ಸ್ವಾಧಿಷ್ಠಾನ ಚಕ್ರ. ಅದು ಬ್ರಹ್ಮತತ್ವಕ್ಕೆ ಸಂಬಂಧಪಟ್ಟ ಚಕ್ರ. ಸೆಕ್ಸುವಲ್ ಚಕ್ರ ಅಂತ ಹೇಳ್ತಾರೆ. ಸೆಕ್ಸುವಲ್ ಆರ್ಗನ್ ವರ್ಕೌಟ್ ಆಗೋದು ಅಲ್ಲೇ. ನಮ್ಮ ಕಿಡ್ನಿಗಳು, ನಮ್ಮ ವೀರ್ಯಾಣು, ಅಂಡಾಣು ಎಲ್ಲ ಉತ್ಪತ್ತಿಯಾಗಿ ಜನನವಾಗೋದೆಲ್ಲ ಅದೇ ಚಕ್ರದಲ್ಲಿ. ಮಕ್ಕಳ ಜನನ ಕೊಡೋದು. ಆ ಚಕ್ರ ಸ್ಟ್ರಾಂಗ್ ಇರಬೇಕು. ಬಾಲ್ಯದಲ್ಲೂ ಸ್ಟ್ರಾಂಗ್ ಇದ್ದರೆ ಅವ್ರ ಲೈಫ್ ಚೆನ್ನಾಗಿರುತ್ತೆ. ಅದಕ್ಕೆ ತಂದೆ ತಾಯಂದಿರು ತಾವು ಪಾಸಿಟಿವ್ ಆಗಿ ತಮ್ಮ ಮಕ್ಕಳನ್ನು ಪಾಸಿಟಿವ್ ಮಾಡ್ಕೋಬೇಕಂದ್ರೆ ಈ ಚಕ್ರ ಚೆನ್ನಾಗಿರ್ಬೇಕು. ಅಲ್ಲಿಂದ ಮುಂದೆ ಬರೋದು ಇಲ್ಲಿ ಆರೋಗ್ಯದ ಸಂಪತ್ತು, ವಿಲ್ ಪವರ್ ಕೊಡುವ ಸಂಪತ್ತು. ಇಲ್ಲಿದೆ ಹೊಟ್ಟೆಯ ಭಾಗದಲ್ಲಿದೆ, ಅದನ್ನು ಅಗ್ನಿತತ್ವ ಅಂತಾರೆ. ಈ ಚಕ್ರ ಚೆನ್ನಾಗಿದ್ದರೆ ಮಾತ್ರ ನೀವು ಆರೋಗ್ಯವಾಗಿರ್ತೀರ, ಶಾಂತಿ ನೆಮ್ಮದಿಯಿಂದಿರ್ತೀರ. ಈ ಚಕ್ರದಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಕೋಪ ಬರುತ್ತೆ, ಒತ್ತಡ, BP, ಶುಗರ್, ಕ್ಯಾನ್ಸರ್ ಇನ್ನಿಲ್ಲದಂತೆ ಸಮಸ್ಯೆಗಳು ಕಾಡುತ್ತೆ. ಅನಾರೋಗ್ಯದ ಗುಣಾಣವಾಗಿಬಿಡುತ್ತೆ ನಮ್ಮ ಮಣಿಪುರ ಚಕ್ರ.
ಶಾಂತಿ ನೆಮ್ಮದಿ ಅನ್ನೋದು ದೂರ ಆಗಿಬಿಡುತ್ತೆ. ಅದಕ್ಕೆ ಕಾರಣ ಆ ನೆಗೆಟಿವ್ ಬ್ಲಾಕೇಜಸ್. ಮಣಿಪುರ ಚಕ್ರ, ಹೊಟ್ಟೆಯ ಭಾಗ, ಅಗ್ನಿ ತತ್ವ. ಅಗ್ನಿ ಅತಿ ಆದರೆ ಏನಾಗುತ್ತೆ? ಕೋಪ ಬರುತ್ತೆ, ಬಿ ಪಿ ಬರುತ್ತೆ, ಮಾಡಬಾರ್ದು ತಪ್ಪುಗಳೆಲ್ಲ ಮಾಡ್ತಾನೆ ಮನುಷ್ಯ. ಒಂದು ಕ್ಷಣದ ಕೋಪಕ್ಕೆ ಕೊಲೆ ಏನು ಬೇಕಾದ್ರೂ ಸುಲಿಗೆ ಆಗೋಗುತ್ತೆ. ಜೈಲಲ್ಲಿ 14 ವರ್ಷ ಒಂದು ಕೂತ್ಕೋಬೇಕಾಗೋ ಪರಿಸ್ಥಿತಿ ಬರೋದಕ್ಕೆ ಈ ಮಣಿಪುರ ಚಕ್ರದ ಕೋಪ ಕಾರಣವಾಗುತ್ತೆ. ಅಲ್ಲಿ ವಿಲ್ ಪವರ್ ಡೌನ್ ಆಗಿದೆ. ಏನೋ ಒಂದು ಗುರಿ ಇಟ್ಕೊಂಡಿರ್ತೀವಿ, ದೊಡ್ಡ ವ್ಯಕ್ತಿ ಆಗಬೇಕು, ದೊಡ್ಡ ಬಿಸ್ನೆಸ್ ಮಾಡಬೇಕು, ದೊಡ್ಡ ಒಂದು ಡಾಕ್ಟರ್, ಇಂಜಿನಿಯರ್, ಪೊಲೀಸ್ ಆಫೀಸರ್ ಆಗಬೇಕು, ಮಿಲಿಟ್ರಿ ಆಫೀಸರ್ ಆಗಬೇಕು. ಆ ವಿಲ್ ಪವರ್ ಕೊಡೋ ಚಕ್ರ ಇದು. ಆ ಚಕ್ರದಲ್ಲಿ ವಿಲ್ ಪವರ್ ಡೌನ್ ಆಯಿತು ಅಂದರೆ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ನಿಮ್ಮ ಗುರಿ ತಲುಪಲಿಕ್ಕೆ ಆಗೋದಿಲ್ಲ. ಹೇಗೆ ಅಂದರೆ ಗಾಡಿ ಸ್ಟಾರ್ಟ್ ಮಾಡಿದ್ದೀರಾ, ಗಾಡಿ ಎಕ್ಸ್ಲೇಟರ್ ಕೊಡ್ತಾಯಿದ್ದೀರಾ, ಕಾರ್ ಓಡಿಸ್ತಾ ಇದ್ದೀರಾ, ಗಾಡಿ ಮುಂದೆ ಹೋಗ್ತಾ ಇಲ್ಲ, ಕಾರ್ ಆಗಲಿ ಬೈಕ್ ಆಗಲಿ. ಕಾರಣ ಏನಂದರೆ ಬ್ರೇಕ್ ಹಾಕ್ಬಿಟ್ಟಿದ್ದೀರಾ, ಸ್ಟ್ಯಾಂಡ್ ಹಾಕ್ಕೊಂಡು ನಿಲ್ಸ್ಕೊಂಡ್ಬಿಟ್ಟಿದ್ದೀರಾ. ಆ ಬ್ರೇಕು ಮತ್ತು ಸ್ಟ್ಯಾಂಡೇ ನಮ್ಮ ಸಮಸ್ಯೆಗಳು, ನಮ್ಮ ನೆಗೆಟಿವ್ ಎನರ್ಜಿ. ಆ ನೆಗೆಟಿವ್ ಎನರ್ಜಿ ಮಣಿಪುರ ಚಕ್ರದಲ್ಲಿರುತ್ತೆ. ಅದನ್ನು ನೀವು ಚೆಕ್ ಮಾಡಿ ಸ್ಟ್ರಾಂಗ್ ಮಾಡ್ಕೋಬೇಕು. ಅದಕ್ಕೆ 7 ಚಕ್ರಗಳಲ್ಲಿ 7 ಸಂಪತ್ತು. ಇದು ಆರೋಗ್ಯದ ಸಂಪತ್ತು ಮತ್ತು ವೆಲ್ ಪವರ್ ಕೊಡುವ ಸಂಪತ್ತು. ಯಾವುದು? ಮಣಿಪುರ ಚಕ್ರ. ಇಲ್ಲಿ ಬಂದರೆ ಹೃದಯ ಚಕ್ರ ಅಂತ ಒಂದು. ಇಲ್ಲಿ ಪಂಚಕೋಶ, ಪಂಚಪ್ರಾಣ, ಪಂಚೇಂದ್ರಿಯಗಳಿರುವ ಬಹಳ ಮುಖ್ಯವಾದ ಬಹಳ ದೊಡ್ಡ ಚಕ್ರ. ಶಿವಶಕ್ತಿಯ ಸಮ್ಮಿಲನ ಆಗುತ್ತೆ, ಇಲ್ಲಿ ಲಕ್ಷ್ಮೀನಾರಾಯಣರ ಸಮ್ಮಿಲನವಾಗುತ್ತೆ. ಅದಕ್ಕೆ ತ್ರಿಶಕ್ತಿಯ ಒಂದು ಕೇಂದ್ರ ಅಂತ ಹೇಳ್ತಾರೆ. ಆ ಹೃದಯ ಚಕ್ರದಲ್ಲಿ ಕುಟುಂಬ ಪ್ರೇಮ ಇರುತ್ತೆ, ನಮ್ಮ ಬಗ್ಗೆ ಪ್ರೇಮ ಇರುತ್ತೆ, ವಿಶ್ವ ಪ್ರೇಮನೂ ಇರುತ್ತೆ. ಆ ವಿಶ್ವ ಪ್ರೇಮದ ಶಕ್ತಿ ವೀಕ್ ಆಯ್ತಂದರೆ ಸ್ಟ್ರೆಸ್, ಟೆನ್ಷನ್, ಡಿಪ್ರೆಷನ್ ಬರುತ್ತೆ, ದುಃಖದಲ್ಲಿ ಸಿಗಾಕೊಳ್ತಾನೆ ಮನುಷ್ಯ, ಖಿನ್ನತೆಯಲ್ಲಿ ಸಿಗಾಕೊಳ್ತಾನೆ, ಜೀವನನೇ ಬೇಡ ಅಂತ ಸೂಸೈಡ್ ಹೊರಟೋಗ್ಬಿಡ್ತಾರೆ. ಕಾರಣ ಈ ಚಕ್ರ ಬ್ಲಾಕೇಜಸ್. ಈ ಚಕ್ರ ನಾವು ಪಾಸಿಟಿವ್ ಇಟ್ಕೋ. ಅದಕ್ಕೆ ಅನಾಹತ ಚಕ್ರ. ಪಂಚಭೂತಗಳಲ್ಲಿ ವಾಯುತತ್ವ, ಹಸಿರು ಬಣ್ಣ, ಇದೆಲ್ಲವನ್ನು ನಾವು ಅರಿದು ಕುಡಿದುಕೊಂಡ್ರೆ ನಮ್ಮ ಜೀವನ ಸಹ ಸುಂದರವಾಗಿರುತ್ತೆ. ನಮ್ಮ ಔರ ಎಲ್ಲ ಪಾಸಿಟಿವ್ ಆಗಿರುತ್ತೆ. ನಮ್ಮ ಔರ ಹೀಗಿರುತ್ತೆ ಪಾಸಿಟಿವ್ ಆಗಿ. ನೆಗೆಟಿವ್ ಇದ್ದರೆ ಈ ಥರ ಇರುತ್ತೆ. ಅದಕ್ಕೆ ನೀವು ಹೀಗಿರೋರು ಹೀಗಾಗಲಿಕ್ಕೆ ಚಕ್ರ ಹೀಲಿಂಗ್ ಅಂತ ನಾವು ಮಾಡಿಕೊಡ್ತೀವಿ. ಕಲ್ತ್ಕೊಳ್ಳಿ. ನಿಮ್ಮ ಕುಟುಂಬಕ್ಕೆಲ್ಲ ಇದನ್ನು ಪಾಸಿಟಿವ್ ಎನರ್ಜಿ ನೀವು ತುಂಬೋದು ನಿಮ್ಮ ಧರ್ಮ. ನೀವೇನೇ ಆಸ್ತಿ ಮಾಡಿಟ್ರೂ ಮಕ್ಕಳ ಕೈಲಿ ಉಳಿಸ್ಲಿಕ್ಕಾಗಲ್ಲ. ನೀವು ಉಳಿಸ್ಬೇಕಂದ್ರೆ ಮಕ್ಕಳಿಗೆ ಈ ಜ್ಞಾನದ ಸಂಪತ್ತು ಕೊಡಬೇಕು. ಅಂತರಂಗದ ಸಂಪತ್ತು ಸ್ಟ್ರಾಂಗ್ ಇರಬೇಕು. ಮಕ್ಕಳು ಅವ್ರ ಲೈಫ್ನ ತುಂಬ ಬ್ಯೂಟಿಫುಲ್ಲಾಗಿ ನಡೆಸ್ಕೊಂಡು ಹೋಗ್ಬೋದು. ಅಲ್ಲಿಂದ ಮುಂದಕ್ಕೆ ಬರೋದು ವಿಶುದ್ಧ ಚಕ್ರ. ಒಬ್ಬ ದೊಡ್ಡ ಲೀಡರ್ ಆಗಬೇಕು, ಪ್ರೊಫೆಸರ್ ಆಗಬೇಕು, ಸಿಂಗರ್ ಆಗಬೇಕು, ಟೀಚರ್ ಆಗಬೇಕು, ಆ್ಯಕ್ಟರ್ ಆಗಬೇಕಂದ್ರೆ ಈ ಚಕ್ರ ಸ್ಟ್ರಾಂಗ್ ಇರಬೇಕು. ಈ ಚಕ್ರ ನೆಗೆಟಿವ್ ಇದ್ದರೆ ಆ ವ್ಯಕ್ತಿ ಆ ಒಂದು ಗುರಿಯನ್ನು ತಲುಪಲಿಕ್ಕೆ ಆಗೋದಿಲ್ಲ. ಇದು ಆಕಾಶದ ಎತ್ತರಕ್ಕೆ ಬೆಳೆಸುತ್ತೆ. ಯಾಕೆಂದರೆ ಇದು ಆಕಾಶ ತತ್ವದ ಚಕ್ರ. ಇದು ವಿಶುದ್ಧ ಚಕ್ರ, ತಿಳಿನೀಲಿ ಬಣ್ಣ. ಈ ಚಕ್ರದಲ್ಲಿ ನೆಗೆಟಿವ್ ಎನರ್ಜಿ, ನೆಗೆಟಿವ್ ಹ್ಯಾಬಿಟ್ಸಿಗೆ ಮನುಷ್ಯ ಕಾರಣನಾಗಿ ತನ್ನ ಜೀವನದ ಸಮಸ್ಯೆಗಳಲ್ಲಿ ಸಿಗಾಕೊಂಡ್ಬಿಡ್ತಾನೆ. ಅವನು ಗುರಿ ಮುಟ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಈ ಚಕ್ರ ಬಹಳ ಮುಖ್ಯವಾದ ಚಕ್ರ, ವಿಶುದ್ಧ ಚಕ್ರ. ಅಶುದ್ಧತೆಗೆ ಅವಕಾಶ ಕೊಡಬಾರ್ದು. ಜೀವನವನ್ನು ಸಾಕ್ಷಾತ್ಕಾರ ಮಾಡಬೇಕಂದ್ರೆ ವಿಶುದ್ಧ ಚಕ್ರದಲ್ಲಿ ಸ್ಟ್ರಾಂಗ್ ಇರಬೇಕು. ಅದಕ್ಕೆ ವಿಶುದ್ಧ ಚಕ್ರ ಹೇಗಿದೆ ಅಂತ ನೀವು ಚೆಕ್ ಮಾಡ್ಕೋಬೋದು. ಸ್ಕ್ಯಾನ್ ಮಾಡಿ ಹೇಳ್ತೀವಿ ಯಾವ ಚಕ್ರದಲ್ಲಿ ಯಾವ ಪವರ್ ಇದೆ ಅಂತ. ನೀವು ದೊಡ್ಡ ವ್ಯಕ್ತಿ ಆಗಬೇಕಂದ್ರೆ ಈ ಚಕ್ರನ ಸ್ಟ್ರಾಂಗ್ ಇಟ್ಕೊಳ್ಳಿ. ನಿಮ್ಮ ಸ್ಟೇಜ್ ಫಿಯರ್ ಹೊರಟೋಗುತ್ತೆ. ಆ್ಯಂಕರಿಂಗಲ್ಲಿ ನಂಬರ್ 1 ಆ್ಯಂಕರರ್ ಆಗ್ಬೋದು ನೀವು. ಅದಕ್ಕೆ ಇದೇ ಚಕ್ರ ಕಾರಣ. ಅದು ಹೇಗಿದೆ ಅಂತ ತಿಳ್ಕೊಂಡ್ರೆ ಮುಂದಿನ ನೀವು ಜೀವನವನ್ನು ತುಂಬ ಅದ್ಭುತವಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ಈ ಚಕ್ರ ಸಪೋರ್ಟ್ ಮಾಡುತ್ತೆ. ಇನ್ನೊಂದು ಬಹಳ ದೊಡ್ಡ ಚಕ್ರ ಆಜ್ಞಾ ಚಕ್ರ. ಈ ಚಕ್ರದಲ್ಲಿ ನಿಮ್ಮ ಜೀವನದ ಶಕ್ತಿ ಹೇಗಿದೆ, ನಿಮ್ಮ ಬದುಕು ಹೇಗೆ ನಡೀತಾ ಇದೆ, ನಿಮ್ಮ ಕನಸುಗಳು ನನಸಾಗ್ತಾ ಇದೆಯಲ್ಲ ಅನ್ನೋದಕ್ಕೆ ಆಜ್ಞಾ ಚಕ್ರ ಕಾರಣವಾಗುತ್ತೆ. ಈ ಚಕ್ರದಲ್ಲಿ 6 ಶಕ್ತಿ ಕೇಂದ್ರಗಳಿದೆ. ಪೀನಿಯಲ್ ಗ್ಲ್ಯಾಂಡ್, ಪಿಟ್ಯುಟರಿ ಗ್ಲ್ಯಾಂಡ್, ಡೊಪೋಮಿನ್, ಸೆರೋಟೋನಿನ್ ಮತ್ತು ಅತಿ ಮುಖ್ಯವಾಗಿ 2 ಶಕ್ತಿ ಕೇಂದ್ರಗಳು ಕಾನ್ಷಿಯಸ್ ಮೈಂಡ್ ಆ್ಯಂಡ್ ಸಬ್ ಕಾನ್ಷಿಯಸ್ ಮೈಂಡ್. ಯಾರಿಗೆ ಸಬ್ ಕಾನ್ಷಿಯಸ್ ಮೈಂಡ್ ಓಪನ್ ಆಗುತ್ತೋ ಅವರು ವಿಶ್ವದ ಶ್ರೇಷ್ಠ ವ್ಯಕ್ತಿ ಆಗ್ತಾರೆ, ರಿಯಲ್ ಸ್ಪಿರಿಚುವಲ್ ಮಾಸ್ಟರ್ ಆಗ್ತಾರೆ, ರಿಯಲ್ ಸ್ಪಿರಿಚುವಲ್ ಹೀಲರ್ ಆಗ್ತಾರೆ. ಆ ಸಬ್ ಕಾನ್ಷಿಯಸ್ ಮೈಂಡೇ ಎಲ್ಲದಕ್ಕೂ ಕಾರಣ. ದೈವ ದರ್ಶನ ಮಾಡಬೇಕಂದ್ರೂ ಸಹ ಸಬ್ ಕಾನ್ಷಿಯಸ್ ಮೈಂಡ್ ಓಪನ್ ಆಗಬೇಕು. ಎಲ್ಲಿದೆ, ಎಷ್ಟು ಪರ್ಸೆಂಟೇಜ್ ಇದೆ, ಎಲ್ಲ ಶಾಲಾ ಕಾಲೇಜು ಮಕ್ಕಳಿಗೂ ಈ ಸಬ್ ಕಾನ್ಷಿಯಸ್ ಮೈಂಡ್ ಓಪನ್ ಆಯಿತು ಅಂದರೆ ಅವರು ವಿಶ್ವದ ಶ್ರೇಷ್ಠ ನಾಯಕರಾಗ್ತಾರೆ. ಎಲ್ಲ ತಂದೆ ತಾಯಿಂದರು ಇದನ್ನು ಕಲ್ತ್ಕೊಂಡು ತಿಳ್ಕೋಬೇಕು. ಅದಕ್ಕೆ ಯಾವ ಭಾಗದಲ್ಲಿದೆ ಸಬ್ ಕಾನ್ಷಿಯಸ್ ಮೈಂಡ್? ರೈಟ್ ಬ್ರೈನ್ ಇದೆ ಸಬ್ ಕಾನ್ಷಿಯಸ್ ಮೈಂಡ್. ಇದು ಹೇಗಿದೆ ಅಂತ ನೀವು ಚೆಕ್ ಮಾಡಿ ಎನರ್ಜೈಸ್ ಮಾಡಿಕೊಂಡ್ರೆ 100% ನಿಮ್ಮ ಮಕ್ಕಳ ಭವಿಷ್ಯವನ್ನು, ನಿಮ್ಮ ಭವಿಷ್ಯವನ್ನು ನೀವು ರೂಪಿಸ್ಬೋದು. ಅದನ್ನು ನಾವು ಹೇಗಿದೆ ಅಂತ ತಿಳಿಸ್ಕೊಡ್ತೀವಿ, ಆ್ಯಕ್ಟಿವೇಟ್ ಮಾಡಿಕೊಡ್ತೀವಿ. ಕೊನೆಯ ಚಕ್ರ ಬಂದು ಸಹಸ್ರಾರ. ಇದು ಜ್ಞಾನದ ಸಂಪತ್ತು, ಇದು ಮಾತಿನ ಸಂಪತ್ತು. ಇಲ್ಲಿಂದ ಮುಂದಕ್ಕೆ ಬರೋದು ಪರಮಾತ್ಮನ ಶಕ್ತಿಯ ಸಂಪತ್ತು, ಬ್ರಹ್ಮರಂಧ್ರ. ಇಲ್ಲಿ 1000 ದಳಗಳು ಹಿಂಗೆ ಓಪನ್ ಆಗಿರುತ್ತೆ. ಆ ದಳಗಳ ಮೂಲಕ ಎನರ್ಜಿ, ವಿಶ್ವಶಕ್ತಿ ನಮ್ಮೊಳಗಡೆ ಪ್ರವೇಶ ಆಗುತ್ತೆ. ಧ್ಯಾನ, ಪೂಜೆ, ಭಕ್ತಿ ಮಾಡುವಾಗ ಎನರ್ಜಿ ನಮ್ಮೊಳಗಡೆ ಬರುತ್ತೆ. ಆ ಚಕ್ರ ಓಪನ್ ಇದ್ದರೆ ಮಾತ್ರ ಎನರ್ಜಿ ಬರುತ್ತೆ. ಚಕ್ರ ಕ್ಲೋಸ್ ಆಗಿದ್ದರೆ ಎನರ್ಜಿ ಬರೋದಿಲ್ಲ. ನಮ್ಮಲ್ಲಿರೋ ಕೆಟ್ಟ ಶಕ್ತಿಗಳು, ಬೇರೆಯವ್ರು ಹಾಕಿರೋ ಕೆಟ್ಟ ದೃಷ್ಟಿಗಳು, ಶಾಪಗಳೆಲ್ಲ ಇಲ್ಲಿ ಕಾಡ್ತಾ ಇರುತ್ತೆ. ಆಗ ಆ ದೈವ ದರ್ಶನವನ್ನು ನಾವು ಮಾಡಲಿಕ್ಕೆ ಆಗೋದಿಲ್ಲ, ಎನರ್ಜಿ ತೊಗೊಳಕ್ಕಾಗಲ್ಲ. ನಮ್ಮ ಅಹಂಕಾರ ಸಹ ನಮ್ಮನ್ನು ಕಾಡ್ತಾ ಇರುತ್ತೆ. ಹಾಗಾಗಿ ಪರಮಾತ್ಮನ ಶಕ್ತಿಯ ಸಂಪತ್ತು ನಾವು ಪಡ್ಕೋಬೇಕಂದ್ರೆ ನಮ್ಮ ಅಹಂಕಾರವನ್ನು ನಾವು ನಾಶ ಮಾಡ್ಕೋಬೇಕು. ಯಾವಾಗ ಅಹಂಕಾರ ನಾಶವಾಗುತ್ತೋ ಪರಮಾತ್ಮನ ಸಾಕ್ಷಾತ್ಕಾರವಾಗುತ್ತೆ. ಇದೆಲ್ಲವೂ ಆಧ್ಯಾತ್ಮಿಕ ಮಾರ್ಗಕ್ಕೆ, ಜೀವನ ಮಾರ್ಗಕ್ಕೆ,
ನಿಮ್ಮ ಜೀವನ ಸಾಕ್ಷಾತ್ಕಾರಕ್ಕೆ ದಾರಿ ಮಾರ್ಗವೇ ಈ ಅಂತರಂಗದಲ್ಲಿರುವ 7 ಸಂಪತ್ತುಗಳು, 7 ಚಕ್ರಗಳು. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ, ಸಹಸ್ರಾರ. ನಮ್ಮ ಜೀವನ ದರ್ಶನಕ್ಕೆ 7 ಚಕ್ರಗಳ ಸಾಕ್ಷಾತ್ಕಾರವಾಗಬೇಕು. ಆಗ ನಾವು ಸಂಪೂರ್ಣ ಜೀವನವನ್ನು ನಡೆಸ್ಬೋದು. ಯೋಗ ಮಾಸ್ಟರ್ಗಳಾಗಲಿ, ಸ್ಪಿರಿಚುವಲ್ ಮಾಸ್ಟರ್ಗಳಾಗಲಿ, ಯಾವುದೇ ಒಂದು ಆಧ್ಯಾತ್ಮ ಮಾರ್ಗದಲ್ಲಿರೋರು ಈ 7 ಚಕ್ರಗಳನ್ನು ಓಪನ್ ಮಾಡಿಕೊಂಡ್ರೆ ಮಾತ್ರವೇ ಆ ಸಂಪೂರ್ಣ ಅನುಭವ ಆಗುತ್ತೆ, ಪರಮಾತ್ಮನ ಅನುಭವ. ಹಾಗಾಗಿ ತಾವೆಲ್ಲರೂ ಬನ್ನಿ, ಈ ವಿಶೇಷವಾದ ವಿದ್ಯೆಯನ್ನು ಕಲ್ತ್ಕೊಳ್ಳಿ. ಪ್ರಜಾಧ್ವನಿ ಚಾನಲ್ ಮೂಲಕ ಇದನ್ನು ನಾವು ಹರಡ್ತಾ ಇದ್ದೀವಿ. ಪ್ರತಿಯೊಂದು ಎಪಿಸೋಡಲ್ಲಿ ಇದ್ರ ನಾವು ಮಾತಾಡ್ತಾ ಇರ್ತೀವಿ. ಇನ್ನೂ ಹೆಚ್ಚಿನ ವಿಷಯ ತಿಳ್ಕೊಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿರಂತರ ನೋಡ್ತಾ ಇರಿ. ಒಳ್ಳೊಳ್ಳೆ ವಿಚಾರಗಳು ಬರುತ್ತೆ. ನಿಮ್ಮೆಲ್ಲರಿಗೂ ಸ್ವಾಗತ. ಸಪ್ತಮಂಡಲ ಶುಭಾಶಯಗಳನ್ನು ಕೋರ್ತಾ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.